ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸ್ ವಾಶ್ಗಳ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ತುಂಬಾ ಪಾಪ್ಯುಲರ್ ಆಗಿರುವಂಥ ಆ್ಯಂಡ್ ತುಂಬಾ ಕಡಿಮೆ ಪ್ರೈಸಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡಿರ್ತಾರೆ ಈ ಒಂದು ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ರೆಡಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸೊ ಆಮೇಲೆ ನೀವು ಕಂಟಿನ್ಯೂ ಮಾಡಬೇಕೋ ಬೇಡ ಅಂತ ಹೇಳ್ಬಿಟ್ಟು ನೀವು ಡಿಸೈಡ್ ಮಾಡಿ, ಓಕೆನಾ. ಸೊ ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ ಸೊ ನಾವು ಯಾವ ರೀತಿ ಫೇಸ್ ವಾಶ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಸುಮ್ಮನೆ ಒಂದು ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಅಥವಾ ಅದರ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಾ ಅಥವಾ ಯಾರೋ ನಿಮಗೆ ರಿವ್ಯೂನ ಕೊಟ್ಟಿರ್ತಾರೆ. ಸೊ ನಾವು ಕೂಡ ಈ ಒಂದು ಫೇಸ್ ವಾಶ್ ಯೂಸ್ ಮಾಡ್ತಿರ್ತೀವಿ. ಸೊ ನೀವು ಯೂಸ್ ಮಾಡಿ. ಸೊ ನಿಮ್ಮ ಸ್ಕಿನ್ ಕೂಡ ತುಂಬಾ ಬ್ರೈಟ್ ಆಗುತ್ತೆ ಅಂಡ್ ನಿಮ್ಮ ಫೇಸ್ ಸ್ಕಿನ್ ಅಲ್ಲಿ ಇರುವಂತ ಎಲ್ಲಾ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಹೀಗೆ ಸಾಕಷ್ಟು ರೀಸನ್ಸ್ ಗಳಿಂದ ನೀವು ಒಂದಷ್ಟು ಫೇಸ್ ವಾಶ್ ಗಳನ್ನ ಯೂಸ್ ಮಾಡ್ತಿರ್ತೀರಾ. ಅದರಲ್ಲೂ ನಾನು ಇವತ್ತು 3 ಪಾಪ್ಯುಲರ್ ಫೇಸ್ ವಾಶ್ ನ ತೋರಿಸ್ತಾ ಇದ್ದೀನಿ. ಬಿಕಾಸ್ ಇದು ಎಲ್ಲರೂ ಕೂಡ ಆಲ್ಮೋಸ್ಟ್ ಯೂಸ್ ಮಾಡಿರ್ತಾರೆ. ಸೊ ಯಾವ ಫೇಸ್ ವಾಶ್ ಮತ್ತೆ ಆ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೋ ಅಥವಾ ನಿಮಗೆ ಏನಾದ್ರು ಅದರಿಂದ ಅಡ್ವಾಂಟೇಜಸ್ ಏನಾದ್ರು ಸಿಗುತ್ತೋ ಸೊ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ವಿಡಿಯೋ ಫುಲ್ ಇನ್ಫಾರ್ಮೇಶನ್ ಇರೋದ್ರಿಂದ ಸೊ ವಿಡಿಯೋ ಫುಲ್ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ. ಅಂಡ್ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಈ ವಿಡಿಯೋ ನಮ್ಮ ಚಾನಲ್ನಲ್ಲಿ ಅಂತ ಹೇಳಿದ್ರೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾವು ಹಾಕುವಂತ ಹೊಸ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಅವೈಲೇಬಲ್ ಆಗುತ್ತೆ. ಈಗ ಆಲ್ರೆಡಿ ಕೂಡ ಒಂದಷ್ಟು ವಿಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ನನ್ನ ಚಾನಲ್ ಓಪನ್ ಮಾಡಿದ ತಕ್ಷಣ ನೀವು ಪ್ಲೇ ಲಿಸ್ಟ್ ಅಂತ ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಸೆಗ್ರಿಗೇಟ್ ಸಪ್ರೇಟ್ ಆಗಿನೇ ಮಾಡಿದ್ದೀನಿ. ಸೊ ಬಾಡಿ ಕೇರ್ ಆಗಿರ್ಬೋದು, ಲಿಪ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಅಂಡ್ ಸ್ಕಿನ್ ವೈಟ್ನಿಂಗ್, ಸ್ಕಿನ್ ಪ್ರಾಬ್ಲಮ್ಸ್ ಇರುವಂತ ಕ್ರೀಮ್ಸ್ಗಳು ಸೊ ಹೀಗೆ ಸಾಕಷ್ಟು ನಿಮಗೆ ಸಪ್ರೇಟ್ ಮಾಡಿನ ಸೆಕ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಒಮ್ಮೆ ಚೆಕ್ ಮಾಡಿ ನೋಡಿ. ಸೊ ನಿಮ್ಗೆ ಹೆಲ್ಪ್ ಆಗ್ಬೋದು, ಓಕೆನಾ. ಸೊ ಬನ್ನಿ ಹಾಗಾದ್ರೆ ಯಾವೆಲ್ಲ ಫೇಸ್ ವಾಶ್ ಗಳಿದೆ ಅಂತ ಹೇಳ್ಬಿಟ್ಟು ಈಗ ಒಂದೊಂದಾಗಿ ನೋಡೋಣ. ಫ್ರೆಂಡ್ಸ್, ಫಸ್ಟ್ ಫೇಸ್ ವಾಶ್ ಬಂದು ಪಾಂಡ್ಸ್ ಪ್ಯೂರ್ ಆಂಟಿ ಪೊಲ್ಯೂಷನ್ ಪ್ಯೂರಿಟಿ ವಿತ್ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ. ಸೊ ಕಾಣಿಸ್ತಿದೆಯಲ್ಲ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಈ ಒಂದು ಫೇಸ್ ವಾಶ್ ಬಗ್ಗೆ ಇವಾಗ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಬ್ರ್ಯಾಂಡ್ ಅವರು ಅಂದ್ರೆ ಈ ಒಂದು ಏನು ಫೇಸ್ ವಾಶ್ ರೆಡಿ ಮಾಡಿರ್ತಾರಲ್ಲ ಸೊ ಆ ಬ್ರ್ಯಾಂಡ್ ಅವರು ಪಾಂಡ್ಸ್ ಬ್ರ್ಯಾಂಡ್ ಅವರು ಏನ್ ಹೇಳಿರ್ತಾರೆ ಅಂತ ಹೇಳಿ ಫಸ್ಟ್ ನೋಡೋಣ. ಸೊ ಇದರಲ್ಲಿ ಆಕ್ಟಿವೇಟೆಡ್ ಚಾರ್ಕೋಲ್ ಇದೆ ಅಂತ, ಓಕೆನಾ. ಸೊ ಚಾರ್ಕೋಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರೂ ಪೊಲ್ಯೂಷನ್ ಇಂದ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಿತ್ತು ಮತ್ತೆ ನಿಮ್ಗೆ ಏನಾದ್ರು ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಿತ್ತು ಅಂದ್ರೆ ಹಾರ್ಮ್ಫುಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ರ್ಯಾಶಸ್ ಆಗಿರ್ಬೋದು, ಮತ್ತೆ ಆಕ್ನಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಡ್ರೈನೆಸ್, ಸೊ ಮತ್ತೆ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತೆ ಪ್ರೀ ಮೆಚೂರ್ ಏಜಿಂಗು ಸೊ ಈ ರೀತಿಲೆಲ್ಲ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಪರ್ಮನೆಂಟ್ ಆಗಿ ರೆಡ್ಯೂಸ್ ಮಾಡುತ್ತೆ. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾನೇ ರೇಡಿಯಂಟ್ ಆಗಿ ಗ್ಲೋ ಕೂಡ ಬರುತ್ತೆ. ನಿಮ್ಗೆ ಏನಾದ್ರು ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಮಾಡುತ್ತೆ. ಬಿಕಾಸ್ ಇದರಲ್ಲಿ ಚಾರ್ಕೋಲ್ ಕಂಟೆಂಟ್ ಇದೆ ಅಂಡ್ ಪೊಲ್ಯೂಷನ್ ಇಂದ ಯಾವುದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಏನು ಆಗೋದಿಲ್ಲ. ಅದೆಲ್ಲ ಇದರಿಂದ ನಿಮ್ಗೆ ಏನು ಹೆಲ್ಪ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ ಇಫ್ ಇನ್ ಕೇಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅಂಡ್ ಮುಂದೆ ಆಗದೇ ಇರೋ ರೀತಿ ಕಾಪಾಡುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಸೊ ಈ ಒಂದು ಫೇಸ್ ವಾಶ್ ಮೇನ್ಲಿ ಆಯಿಲಿ ಸ್ಕಿನ್ ಅವ್ರಿಗೆ ಸೂಟಬಲ್ ಆಗುತ್ತೆ ಅಂತಾನು ಕೂಡ ತಿಳಿಸ್ಕೊಟ್ಟಿದ್ದಾರೆ, ಓಕೆನಾ. ಸೊ ಆಯಿಲಿ ಸ್ಕಿನ್ ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಸೊ ಆಯಿಲಿ ಸ್ಕಿನ್ ಇದ್ರೆ ನೀವು ಯೂಸ್ ಮಾಡಬಹುದು ಅಂತ ಹೇಳಿ ಈ ಬ್ರ್ಯಾಂಡ್ ಅವರು ತಿಳಿಸಿರೋದು, ಓಕೆನಾ. ಸೊ ಈಗ ಆಕ್ಚುಯಲ್ ಆಗಿ ಈ ಒಂದು ಪಾಂಡ್ಸ್ ಏನು ಫೇಸ್ ವಾಶ್ ಇದೆಯಲ್ಲ ಸೊ ಇದ್ರ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸೊ ನಾನು ಆಗ್ಲೇ ಹೇಳಿದೆ ಈ ಒಂದು ಪಾಂಡ್ಸ್ ಫೇಸ್ ವಾಶ್ ಅಲ್ಲಿ ಚಾರ್ಕೋಲ್ ಕಂಟೆಂಟ್ ಇದೆ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಮಸ್ಟ್ ಅಂಡ್ ಶುಡ್ ಡಾಕ್ಟರ್ ಹೇಳುವಂತದ್ದು ಏನಂದ್ರೆ ಚಾರ್ಕೋಲ್ ಕಂಟೆಂಟ್ ನಮ್ಮ ಫೇಸ್ಗೆ ಅದು ಕ್ರೀಮ್ ರೂಪದಲ್ಲಿ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು ಅಥವಾ ನೀವೇನಾರೋ ಮಾಸ್ಕ್ ಏನಾರು ಹಾಕೊಂತಿದ್ದೀರಾ ಅದರಲ್ಲಿ ಚಾರ್ಕೋಲ್ ಕಂಟೆಂಟ್ ಏನಾದ್ರು ಇದೆ ಅಂತ ಹೇಳಿದ್ರೆ ನೀವು ಅದನ್ನ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡೋ ಹಾಗಿಲ್ಲ. ಬಿಕಾಸ್ ಆ ಚಾರ್ಕೋಲ್ ಅನ್ನೋ ಒಂದು ಅಂಶ ಇದೆ ಅಲ್ವಾ ಸೊ ಆ ಇಂಗ್ರೀಡಿಯೆಂಟ್ ನಿಮ್ಮ ಸ್ಕಿನ್ ನ ಸ್ಲೋಲಿ ಹಾಳು ಮಾಡ್ತಾ ಬರುತ್ತೆ. ಸೊ ನಿಮ್ಮ ಸ್ಕಿನ್ ಫುಲ್ ಡ್ಯಾಮೇಜಸ್ ಆಗೋದ್ರಲ್ಲಿ ನಂಬರ್ 1 ಈ ಒಂದು ಚಾರ್ಕೋಲ್ ಕಂಟೆಂಟ್ ಅಂತಾನೆ ಹೇಳ್ಬೋದು ಅಂತ ಹೇಳಿ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಸೊ ಈ ಚಾರ್ಕೋಲ್ ಅನ್ನೋದು ನಮ್ಮ ಸ್ಕಿನ್ಗೆ ಅದು ಏನು ವರ್ಕೇ ಆಗೋದಿಲ್ಲ, ಓಕೆನಾ. ಅದೊಂದು ಅನ್ನೆಸೆಸರಿ ಸ್ಕಿನ್ ಕೇರ್ ಅಂತಾನೆ ಹೇಳ್ಬೋದು. ಸೊ ನೀವು ಯೂಸ್ ಮಾಡೋ ಹಾಗಿಲ್ಲ. ಚಾರ್ಕೋಲ್ ಕಂಟೆಂಟ್ ಇರೋ ಯಾವುದೇ ಪ್ರಾಡಕ್ಟ್ ಆದ್ರೂ ಕೂಡ ನೀವು ಯೂಸ್ ಮಾಡೋಂಗಿಲ್ಲ. ಅಂಡ್ ಸೆಕೆಂಡ್ ಪಾರ್ಟ್ ಹೇಳಿದ್ರು ಸೊ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತ ಎಲ್ಲ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗುತ್ತೆ ಅಂತ. ಸೊ ಅದು ಯಾವುದು ಕೂಡ ಕ್ಲಿಯರ್ ಆಗೋದಿಲ್ಲ, ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಆಗಿ ಮತ್ತೆ ಸ್ಲೋಲಿ ಮತ್ತೆ ಕೂಡ ಬರುತ್ತೆ, ಓಕೆನಾ. ಸೊ ಮತ್ತೆ ಆಯಿಲಿ ಸ್ಕಿನ್ ಇರೋರಿಗೆ ಸೂಟಬಲ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆಯಿಲಿ ಸ್ಕಿನ್ ಇರೋರು ಏನಾದ್ರು ನೀವು ಅದನ್ನ ಯೂಸ್ ಮಾಡಿದ್ರಿ ಒಂದು ಫೇಸ್ ವಾಶ್ ಅಂತ ಹೇಳಿದ್ರೆ ಸೊ ನಿಮ್ ಫೇಸ್ ಅಂತೂ ಡ್ಯಾಮೇಜ್ ಆಗೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದು ಡರ್ಮಟಾಲಜಿ ಟೆಸ್ಟೆಡ್ ಅಲ್ಲ ಫ್ರೆಂಡ್ಸ್, ಓಕೆನಾ. ಸೊ ಹಾಗಾಗಿ ಇದು ಕೆಮಿಕಲ್ ರಿಲೇಟೆಡ್ ಆಗಿರೋದ್ರಿಂದ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಆಗುತ್ತೆ. ಸೊ ನಿಮ್ದು ಏನಾದ್ರು ಆಯಿಲಿ ಸ್ಕಿನ್ ಇತ್ತು ಸೊ ಅದೆಲ್ಲ ಆಯಿಲಿ ಏನಿದೆ ಅದೆಲ್ಲ ಕಂಟ್ರೋಲ್ ಆಗಬೇಕು ಅಂತ ಹೇಳಿದ್ರೆ ನೀವು ಬೆಟರ್ ಅಂದ್ರೆ ಸ್ಯಾಲಿಸಿಲಿಕ್ ಆಸಿಡ್, ಗ್ಲೈಕೋಲಿಕ್ ಆಸಿಡ್ ಅಥವಾ ಮ್ಯಾಂಡಲಿಕ್ ಆಸಿಡ್ ಇರುವಂತ ನೀವು ಕ್ಲೆನ್ಸರ್ ಗಳನ್ನ ನೀವು ಯೂಸ್ ಮಾಡಿದ್ರೆ ಸಾಕು. ಅದರಲ್ಲೂ ಡರ್ಮಟಾಲಜಿ ಟೆಸ್ಟೆಡ್ ಇರುವಂತ ನೀವು ಈ ರೀತಿ ಕ್ಲೆನ್ಸರ್ ಇಂಗ್ರೀಡಿಯೆಂಟ್ ಇರುವಂತ ಕ್ಲೆನ್ಸರ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಆಯಿಲಿನೆಸ್ ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಅಲ್ವಾ ಸೊ ಅದೆಲ್ಲದೂ ಕೂಡ ಕಡಿಮೆ ಆಗಿ ನಿಮ್ಮ ಸ್ಕಿನ್ ನಾರ್ಮಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ, ಓಕೆನಾ.
ಅಂಡ್ ಈಗ ಸೆಕೆಂಡ್ ಫೇಸ್ ವಾಶ್ ಯಾವುದು ಅಂತ ನೋಡಿದ್ರೆ ಲ್ಯಾಕ್ಮಿ ಪರ್ಫೆಕ್ಟ್ ರೇಡಿಯಂಟ್ ಸ್ಕಿನ್ ಲೈಟ್ನಿಂಗ್ ಫೇಸ್ ವಾಶ್ ಅಂತ. ಸೊ ಕಾಣಿಸ್ತಿದ್ವಲ್ವಾ, ಸೊ ವೈಟ್ ಕಲರ್ ಅಲ್ಲಿ ಈ ರೀತಿ ನಿಮ್ಗೆ ಟ್ಯೂಬ್ ಅಲ್ಲಿ ನಿಮ್ಗೆ ಫೇಸ್ ವಾಶ್ ಸಿಗುತ್ತೆ. ಅಂಡ್ ಈ ಫೇಸ್ ವಾಶ್ ಬಗ್ಗೆ ಬ್ರ್ಯಾಂಡ್ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಈ ಒಂದು ಫೇಸ್ ವಾಶ್ ನಾರ್ಮಲ್ ಸ್ಕಿನ್ ಯಾರಿಗೆಲ್ಲ ಇರುತ್ತೆ ಅವ್ರಿಗೆ ಮಾತ್ರ ಸೂಟಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗುತ್ತೆ ಅಂತಾನೆ ಹೇಳಿದ್ದಾರೆ. ಮತ್ತೆ ಇದು ಜೆಲ್ ರೂಪದಲ್ಲಿ ಇರೋದ್ರಿಂದ ಬೇಗ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ, ಅಂದ್ರೆ ಡೀಪ್ ಆಗಿ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಆಯಿಲ್ ಅಂದ್ರೆ ಎಕ್ಸ್ಟ್ರಾ ಆಯಿಲ್ ಏನಾದ್ರು ಪ್ರೊಡಕ್ಷನ್ ಆಗ್ತಿತ್ತು ಅಂತ ಹೇಳಿದ್ರೆ ಅದನ್ನ ರಿಮೂವ್ ಮಾಡತ್ತಂತೆ. ಮತ್ತೆ ಇದರಲ್ಲಿ ವಿಟಮಿನ್ B3 ಇರೋದ್ರಿಂದ ನೀವು ಕಂಟಿನ್ಯೂಸ್ ಆಗಿ ಏನಾದ್ರು ನೀವು ಯೂಸ್ ಮಾಡಿದ್ರಿ ಒಂದು ಫೇಸ್ ವಾಶ್ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ರೇಡಿಯಂಟ್ ಆಗುತ್ತೆ ಅಂಡ್ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗುತ್ತೆ ಅಂತಾನೆ ಹೇಳಿದ್ದಾರೆ. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಎಕ್ಸ್ಟ್ರಾ ಇಂಪ್ಯೂರಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡಿ ನಿಮ್ ಸ್ಕಿನ್ ತುಂಬಾನೇ ಬ್ರೈಟ್ ಆಗುತ್ತೆ ಥ್ರೂ ಔಟ್ ದ ಡೇ ಅಂತ ಹೇಳಿ ಈ ಒಂದು ಫೇಸ್ ವಾಶ್ ಬಗ್ಗೆ ಬ್ರ್ಯಾಂಡ್ ಅವ್ರು ಹೇಳ್ತಾರೆ. ಓಕೆನಾ, ಬಟ್ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಯಾವುದೇ ಫೇಸ್ ವಾಶ್ ಆಗ್ಲಿ ನಾವು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಬ್ರೈಟ್ ಆಗೋದಿಲ್ಲ, ಅಂದ್ರೆ ತುಂಬಾ ಗ್ಲೋ ಬರೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಸೊ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರೂ ಟ್ಯಾನ್ ಏನಾದ್ರು ಆಗಿತ್ತು ಅಥವಾ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು, ಸೊ ಅವಾಗ ನೀವೇನಾದ್ರು ಫೇಸ್ ವಾಶ್ ಯೂಸ್ ಮಾಡಿದ್ರಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿರುವಂತ ಇಂಗ್ರೀಡಿಯೆಂಟ್ಸ್ ಇರುವಂತ ನೀವು ಫೇಸ್ ವಾಶ್ ಯೂಸ್ ಮಾಡಿದ್ರೆ ಮಾತ್ರ ನಿಮ್ಮ ಸ್ಕಿನ್ ಗ್ಲೋ ಆಗತ್ತೆ, ಅಂದ್ರೆ ಅದೆಲ್ಲದೂ ಕೂಡ ರೆಡ್ಯೂಸ್ ಆಗಿ ನಿಮ್ಮ ಸ್ಕಿನ್ ಹೆಲ್ದಿ ಆಗಿ ಕಾಣಿಸುತ್ತೆ. ಓಕೆನಾ, ಬಟ್ ಈ ಬ್ರ್ಯಾಂಡ್ ಅವ್ರು ಹೇಳಿದ್ದಾರೆ ನೀವು ಈ ಫೇಸ್ ವಾಶ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಲೈಟನ್ ಆಗುತ್ತೆ, ತುಂಬಾನೇ ಬ್ರೈಟ್ ಆಗುತ್ತೆ, ತುಂಬಾ ಕಲರ್ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಇದು ಸುಳ್ಳು ಅಂತ ಹೇಳಿ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಯಾವುದೇ ಕ್ರೀಮ್ಸ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು, ಸೊ ಈಗ ಸಪೋಸ್ ನೀವು ಬೈ ಬರ್ತೆ ನೀವೇನಾದ್ರು ಬ್ಲಾಕ್ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಮ ಸ್ಕಿನ್ ನಾರ್ಮಲ್ ಇತ್ತು ಅಂತ ಹೇಳಿ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಸುಳ್ಳು. ಓಕೆನಾ, ಬಟ್ ನಿಮ್ ಫೇಸ್ ಅಲ್ಲಿ ಏನಾದ್ರು ಟ್ಯಾನ್ ಆಗಿತ್ತು, ಪಿಗ್ಮೆಂಟೇಷನ್ ಏನಾಗಿತ್ತು ಅಥವಾ ಏನಾದ್ರು ನಿಮ್ಗೆ ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಹೆಲ್ದಿ ಆಗಿ ಕಾಣಿಸುತ್ತೆ. ಸೊ ಆಟೋಮೆಟಿಕ್ ಆಗಿ ನಿಮ್ಮ ಸ್ಕಿನ್ ಅಲ್ಲಿ ಗ್ಲೋ ಬರುತ್ತೆ. ಓಕೆನಾ, ಸೊ ಆ ರೀತಿ ಇಂಗ್ರೀಡಿಯೆಂಟ್ಸ್ ಇರುವಂತದನ್ನ ನೀವು ಚೂಸ್ ಮಾಡಬೇಕು. ಬಟ್ ಈ ಒಂದು ಫೇಸ್ ವಾಶ್ ಅಲ್ಲಿ ಆ ರೀತಿ ಇಲ್ಲ, ಇದು ಸುಳ್ಳು ಅಂತ ಹೇಳಿದ್ದಾರೆ. ಮತ್ತೆ ಬ್ರ್ಯಾಂಡ್ ನವರೇ ಹೇಳಿದ್ದಾರೆ ಈ ಒಂದು ಫೇಸ್ ವಾಶ್ ಬರೀ ನಾರ್ಮಲ್ ಸ್ಕಿನ್ ಇರೋರಿಗೆ ಮಾತ್ರ ಸೂಟಬಲ್ ಆಗುತ್ತೆ ಅಂತ ಹೇಳಿ. ಓಕೆನಾ, ಸೊ ಸಪೋಸ್ ನೀವೇನಾದ್ರೂ ನಿಮ್ಮ ಸ್ಕಿನ್ ಟೈಪ್ ಏನಾದ್ರು ಡ್ರೈ ಸೆನ್ಸಿಟಿವ್ ಅಥವಾ ಕಾಂಬಿನೇಷನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ ವರ್ಕ್ ಆಗೋದಿಲ್ಲ. ಓಕೆನಾ, ಸೊ ಕರೆಕ್ಟ್ ಆಗಿ ನೀವು ನೀಟಾಗಿ ನೋಡ್ಕೊಂಡು ಯೂಸ್ ಮಾಡಬೇಕು. ಸೊ ಇವಾಗ ಗೊತ್ತಾಯ್ತಲ್ವಾ, ಸೊ ನಿಮ್ಗೆ ಏನಾದ್ರು ತುಂಬಾ ಬ್ರೈಟ್ ಆಗಿರುವಂತದ್ದು ಅಂದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋ ಆಗಿರುವಂತದ್ದು ಫೇಸ್ ವಾಶ್ ಗಳೇನಾದ್ರು ಬೇಕು ಅಂತ ಹೇಳಿದ್ರೆ ನೀವು ಡರ್ಮಟಾಲಜಿ ಟೆಸ್ಟೆಡ್ ಇರುವಂತ ಫೇಸ್ ವಾಶ್ ಗಳನ್ನ ಯೂಸ್ ಮಾಡಬೇಕು. ನಿಮ್ ಸ್ಕಿನ್ ಏನಾದ್ರು ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ಸೊ ನಾರ್ಮಲ್ ಸ್ಕಿನ್ ಟೈಪ್ ಅಂತಾನೆ ಸಪರೇಟ್ ಆಗಿ ಇರುತ್ತೆ, ಸೊ ಅದನ್ನ ನೀವು ಯೂಸ್ ಮಾಡಿ. ಓಕೆನಾ, ಸೊ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಸೊ ಪ್ರಾಬ್ಲಮ್ಸ್ ಇರುವಂತ ಫೇಸ್ ವಾಶ್ ಗಳನ್ನ ಯೂಸ್ ಮಾಡಿ. ಸೊ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಯಾವುದು ಕೂಡ ಬ್ರೈಟ್ ಆಗೋದಿಲ್ಲ, ಮತ್ತೆ ನಿಮ್ಮ ಸ್ಕಿನ್ ಕಲರ್ ಕೂಡ ಏನು ಬರೋದಿಲ್ಲ, ಚೇಂಜಸ್ ಏನು ಆಗೋದಿಲ್ಲ. ಸೊ ಹೇಗಿದ್ರೆ ಹಾಗೆ ಇರುತ್ತೆ ಅಥವಾ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಗಳು ಕೂಡ ಬರ್ಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ಈಗ ಲಾಸ್ಟ್ ಫೇಸ್ ವಾಶ್ ಬಂದು ಹಿಮಾಲಯ ನೀಮ್ ಪ್ಯೂರಿಫೈಯಿಂಗ್ ಫೇಸ್ ವಾಶ್ ಅಂತ. ಸೊ ಇದಂತೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಇದು ಎಲ್ಲಾ ಕಡೆನೂ ಕೂಡ ಪಬ್ಲಿಸಿಟಿ ಆಗ್ಬಿಟ್ಟಿದೆ. ಅಂಡ್ ಇವನ್ ನಿಮ್ಮ ಜನರಲ್ ಸ್ಟೋರ್ಸ್ ಗಳಲ್ಲೂ ಕೂಡ ನಿಮಗೆ ಈಸಿಯಾಗಿ ಸಿಕ್ಬಿಡತ್ತೆ. ಸೊ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು 15 ರೂಪಾಯಿ ಅಥವಾ 30 ರೂಪಾಯಿ ಎಲ್ಲದೂ ಕೂಡ ಸಿಗುತ್ತೆ. ಒಂದು ಸ್ಲಾಶೆ ರೂಪದಲ್ಲೂ ಕೂಡ ನಿಮಗೆ ಸಿಗಬಹುದು ಅಥವಾ ಟ್ಯೂಬ್ ರೂಪದಲ್ಲೂ ಕೂಡ ನಿಮಗೆ ಸಿಗಬಹುದು. ಸೊ ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಈ ಒಂದು ಫೇಸ್ ವಾಶ್ ನ ನೀವು ಯೂಸ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ಫೇಸ್ ವಾಶ್ ಬಗ್ಗೆ ಬ್ರ್ಯಾಂಡ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಈಗ ಫಸ್ಟ್ ನೋಡೋಣ. ಫ್ರೆಂಡ್ಸ್, ಈ ಒಂದು ಫೇಸ್ ವಾಶ್ ಅಲ್ಲಿ ನೀಮ್ ಮತ್ತೆ ಟರ್ಮರಿಕ್ ಎರಡು ಕೂಡ ಇಂಗ್ರೀಡಿಯೆಂಟ್ ಹಾಕಿ ಫೇಸ್ ವಾಶ್ ನ ರೆಡಿ ಮಾಡಿದಾರಂತೆ. ಸೊ ಎರಡು ಕೂಡ ಇಂಗ್ರೀಡಿಯೆಂಟ್ ಇರುವಂತದ್ದು ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಪಿಂಪಲ್ಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡಿದ್ರೆ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಪಿಂಪಲ್ಸ್ ಎಲ್ಲದೂ ಕೂಡ ಕಡಿಮೆ ಆಗಿ ನಿಮ್ಮ ಫೇಸ್ ತುಂಬಾನೇ ಕ್ಲಿಯರ್ ಆಗಿ ಕಾಣಿಸುತ್ತೆ, ಪಿಂಪಲ್ಸ್ ಗಳು ಮತ್ತೆ ಬರೋದಿಲ್ಲ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಆಯಿಲ್ ಪ್ರೊಡಕ್ಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಏನಿದೆ ಸೊ ಅದೆಲ್ಲದೂ ಕೂಡ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಕಾಣಿಸುತ್ತಂತೆ. ಬಿಕಾಸ್ ಇದರಲ್ಲಿ ಹರ್ಬಲ್ ಫಾರ್ಮುಲೇಷನ್ ಹಾಕಿ ಅಂದ್ರೆ ನಾಗಲೇ ಹೇಳಿದೆ ನೀಮ್ ಮತ್ತೆ ಟರ್ಮರಿಕ್ ಎರಡು ಇಂಗ್ರೀಡಿಯೆಂಟ್ಸ್ ಹಾಕಿ ರೆಡಿ ಮಾಡಿರೋದ್ರಿಂದ ಸೊ ನ್ಯಾಚುರಲ್ ಆಗಿನೇ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಇರೋದಿಲ್ಲ, ಬಿಕಾಸ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿದೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ನೀವೇನಾದ್ರು ಡೈಲಿ ಎವ್ರಿ ಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿಯಾಗಿ ಕಾಣಿಸುತ್ತೆ. ಮೇನ್ ಆಗಿ ನಿಮ್ಮ ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಕೂಡ ಕಡಿಮೆ ಆಗತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಸ್ಕಿನ್ ಟೈಪ್ ಯಾರಿಗೆ ಸೂಟಬಲ್ ಆಗುತ್ತೆ ಅಂತ ಅವ್ರು ಮೆನ್ಷನ್ ಮಾಡಿರೋದು ಏನು ಅಂತ ಹೇಳಿದ್ರೆ ಎಲ್ಲಾ ಸ್ಕಿನ್ ಟೈಪ್ ಅಂತ ಮೆನ್ಷನ್ ಮಾಡಿದ್ದಾರೆ, ಮತ್ತೆ ಡ್ರೈ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಸೊ ಸ್ಪೆಸಿಫಿಕ್ ಆಗಿ ಆಕ್ನೆ ಪ್ರೋನ್ ಸ್ಕಿನ್ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಸೊ ಅವ್ರು ಹೇಳಿರೋದು ನೋಡಿದ್ರೆ ನಿಮ್ಮ ಪಿಂಪಲ್ಸ್ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ, ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ಕೂಡ ಯೂಸ್ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ, ಬಟ್ ಈ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ ಈ ಒಂದು ಫೇಸ್ ವಾಶ್ ಬಗ್ಗೆ ಅಂತ ಹೇಳಿದ್ರೆ ಬ್ರ್ಯಾಂಡ್ ಅವರೇ ಹೇಳಿದರೆ ಈ ಒಂದು ಫೇಸ್ ವಾಶ್ ನಾವು ರೆಡಿ ಮಾಡಿರೋಂಥದ್ದು ಮೇನ್ ಎರಡು ಇಂಗ್ರೀಡಿಯೆಂಟ್ ಹಾಕಿ ನೀಮ್ ಮತ್ತೆ ಏನು ಟರ್ಮರಿಕ್ ಅಂದ್ರೆ ಅರಿಶಿನ ಮತ್ತೆ
ಏನು ಬೇವಿನ ಎಲೆ ಇರತ್ತೆ ನೋಡಿ, ಸೊ ಅವೆರಡರಿಂದ ನಾವು ಯೂಸ್ ಮಾಡಿದೀವಿ. ಇದೊಂದು ಹರ್ಬಲ್ ರಿಲೇಟೆಡ್ ಫೇಸ್ ವಾಶ್ ಅಂತ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಅಂಡ್ ಆಲ್ಸೋ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ರೆಡ್ಯೂಸ್ ಮಾಡುತ್ತೆ ಈ ಒಂದು ಫೇಸ್ ವಾಶ್ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಆಕ್ಚುಲ್ ಆಗಿ ಏನು ಅಂತ ಹೇಳಿದ್ರೆ, ಸೊ ನಿಮ್ಗೆ ಏನಾದ್ರು ಆಯಿಲಿ ಸ್ಕಿನ್ ಇದ್ದು ನಿಮ್ಗೆ ಏನಾದ್ರು ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಬರೀ ನಿಮಗೆ ನೀಮ್ ಮತ್ತೆ ಟರ್ಮರಿಕ್ ಇಂದ ಯಾವುದೇ ರೀತಿ ನಿಮಗೆ ಉಪಯೋಗ ಆಗೋದಿಲ್ಲ, ಅಂದ್ರೆ ಅದು ಯಾವುದೇ ರೀತಿ ನಿಮಗೆ ಕಡಿಮೆ ಆಗೋದಿಲ್ಲ, ಇನ್ನು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇರಬೇಕು ಅಂತ ಹೇಳಿದ್ರೆ AHA, BHA, ಸ್ಯಾಲಿಸಿಲಿಕ್ ಆಸಿಡ್ ಆಗಿರ್ಬೋದು, ರೆಟಿನಾಯ್ಡ್ಸ್, ಬೆಂಜೋಲ್ ಪಿರಾಕ್ಸೈಡ್, ಸೊ ಈ ರೀತಿ ಕಂಟೆಂಟ್ ಇರೋಂಥ ಈ ರೀತಿ ಇಂಗ್ರೀಡಿಯೆಂಟ್ ಇರೋಂಥ ಫೇಸ್ ವಾಶ್ ಗಳನ್ನ ನೀವು ಯೂಸ್ ಮಾಡಬೇಕು. ಓಕೆನಾ, ಸೊ ಅದನ್ನ ಬಿಟ್ಟು ನೀವೇನಾದ್ರು ಟರ್ಮರಿಕ್ ಇದೆ, ನೀಮ್ ಇದೆ ಅಂತ ಹೇಳ್ಬಿಟ್ಟು ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಅದು ರೆಡ್ಯೂಸ್ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಇಫ್ ಇನ್ ಕೇಸ್ ನೀವೇನಾದ್ರು ಆಯಿಲಿ ಸ್ಕಿನ್ ಇದ್ದು ನೀವೇನಾದ್ರು ಯೂಸ್ ಮಾಡ್ತಿದ್ರ, ಪಿಂಪಲ್ ಇದೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಿದ್ರ, ಅದರಿಂದ ಈ ಒಂದು ಫೇಸ್ ವಾಶ್ ಇಂದ ನಿಮ್ಗೆ ಏನಾದ್ರು ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಅಥವಾ ಏನಾದ್ರು ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಏನಾದ್ರು ಆಗಿದೆ, ಇನ್ನೂ ಜಾಸ್ತಿ ಆಗಿದೆ ಅಥವಾ ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ. ಬಿಕಾಸ್ ನೀವು ಕಮೆಂಟ್ ಮಾಡಿದ್ರಿ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಡಾಕ್ಟರ್ ಮಸ್ಟ್ ಅಂಡ್ ಶುಡ್ ಈ ಒಂದು ಫೇಸ್ ವಾಶ್ ಅನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈಗ ನಾನು ತೋರಿಸಿರುವಂತ ಈ 3 ಏನು ಪಾಪ್ಯುಲರ್ ಆಗಿರುವಂತ ಫೇಸ್ ವಾಶ್ ಗಳನ್ನ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋ ನೋಡೋದಾದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನಂಗೆ ತಿಳಿಸ್ಕೊಡಿ. ಸೊ ಯೂಸ್ ಮಾಡ್ಬೇಕೋ ಬೇಡವಾ ಅಂತ ಹೇಳ್ಬಿಟ್ಟು ನೀವೇ ಡಿಸೈಡ್ ಮಾಡಿ. ಓಕೆನಾ, ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಸೂಟೇಬಲ್ ಇರುತ್ತೆ ಅಥವಾ ನಿಮ್ಮ ಸ್ಕಿನ್ ಟೈಪ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಏನಾರು ಇತ್ತು ಸೊ ಅದ್ರ ರಿಲೇಟೆಡ್ ಇರುವಂತ ಫೇಸ್ ವಾಶ್ ಗಳನ್ನ ನೀವು ಯೂಸ್ ಮಾಡಬೇಕು, ಅವಾಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಅದರಲ್ಲೂ ಕೂಡ ಡರ್ಮಟಾಲಜಿ ಟೆಸ್ಟೆಡ್ ಅಂಡ್ ಕ್ಲಿನಿಕಲಿ ಪ್ರೂವ್ ಆಗಿರುವಂತ ಫೇಸ್ ವಾಶ್ ಗಳನ್ನ ಯೂಸ್ ಮಾಡಬೇಕು. ಓಕೆನಾ, ಸೊ ಅದನ್ನ ಬಿಟ್ಬಿಟ್ಟು ನೀವು ಈಸಿಯಾಗಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೆಮಿಕಲ್ ರಿಲೇಟೆಡ್ ಇರುವಂತ ಈ ಒಂದು ಫೇಸ್ ವಾಶ್ ಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅಂಡ್ ತುಂಬಾನೇ ಬ್ರ್ಯಾಂಡ್ ನೇಮ್ ಇದೆ ಮತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ, ಸೊ ಆ ರೀತಿನೂ ಕೂಡ ಕೆಲವೊಂದಷ್ಟು ಜನ ಥಿಂಕ್ ಮಾಡ್ತೀರಾ. ಬಟ್ ಆ ರೀತಿ ಥಿಂಕ್ ಮಾಡಬೇಡಿ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಮತ್ತೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗೆ ಯಾವ್ದು ಇಂಗ್ರೀಡಿಯೆಂಟ್ಸ್ ಇರುವಂತ ಫೇಸ್ ವಾಶ್ ಇರುತ್ತೆ ಸೊ ನೀವು ಅದನ್ನ ಯೂಸ್ ಮಾಡಿ. ಓಕೆನಾ, ಸೊ ಸಾಕಷ್ಟು ನಾನು ಆಲ್ರೆಡಿ ಕೂಡ ಫೇಸ್ ವಾಶ್ ಬಗ್ಗೆ ಚಾನಲ್ನಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಮೂಲಕ ನೀವು ನೋಡ್ಕೊಂಡು ಯೂಸ್ ಮಾಡಿ. ಓಕೆನಾ, ಸೊ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ, ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಗಳೆಲ್ಲದೂ ಕೂಡ ಸಾಲ್ವ್ ಆಗುತ್ತೆ. ಬಿಕಾಸ್ ಎಲ್ಲದೂ ಕೂಡ ಡಾಕ್ಟರ್ಸೇ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಓಕೆನಾ, ಸೊ ಅದನ್ನ ನಾನು ನಿಮ್ಗೆ ತೋರಿಸಿರ್ತೀನಿ. ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿ. ಓಕೆನಾ, ಸೊ ಈ ವಿಡಿಯೋದಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ಇಷ್ಟ ಆದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.